Hello guys, welcome back to Safari by Wish. Today's video is all about a sudden plan, a Goa trip. Life sometimes ಕೆಲವೊಂದು ಸಣ್ಣ ಆಪರ್ಚುನಿಟೀಸ್ ಎಲ್ಲ ಚಾನ್ಸಸ್ ಕೊಡುತ್ತೆ ಆ್ಯಂಡ್ ನಾವು ಕ್ವಿಕ್ಕಾಗಿ ಡಿಸಿಷನ್ ತಗೊಂಡ್ರೆ ಇಟ್ ಬಿಕಮ್ಸ್ ಅ ಬಿಗ್ ಮೆಮರಿ. ದಿಸ್ ಟ್ರಿಪ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್. ಸೊ ಇದೇ ಥರ ಒಂದಿನ ನನ್ನ ಫ್ರೆಂಡ್ ಕಡೆಯಿಂದ ಒಂದು ಕಾಲ್ ಬರುತ್ತೆ, ಹೇಯ್ ಗಾಡಿಯಲ್ಲಿ ಒಂದು ಸೀಟ್ ಖಾಲಿ ಇದೆ, ನಾವೆಲ್ಲ ಗೋವಾ ಹೋಗ್ತಿದ್ದೀವಿ, ಬರ್ತೀಯಾ ಅಂತ. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತು ನನ್ನ ಆನ್ಸರ್ ಏನಿದ್ದಿರ್ಬೋದು ಅಂತ. ಎಸ್, ನನ್ನ ಆನ್ಸರ್ ನೋ ಅಂತ ಇದ್ದಿಲ್ಲ, ಇಟ್ ವಾಸ್ ಎಸ್, ಲೆಟ್ಸ್ ಗೋ ಗೋವಾ. ವಿತಿನ್ 1 ಅವರಲ್ಲೇ ಎಲ್ಲ ಪ್ಯಾಕ್ ಮಾಡಿ ಒಂದು 2-3 ದಿವಸಕ್ಕೆ ಬೇಕಾಗಿರೋ ಬಟ್ಟೆ ಎಲ್ಲ ಎತ್ಕೊಂಡು ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಒಂದು ಆಟೋದಲ್ಲಿ ಸೊ ಹುಡುಗರೆಲ್ಲ ಮೀಟ್ ಮಾಡ್ತೀನಿ ಅಂತ ಹೇಳಿದ ಜಾಗಕ್ಕೆ ಹೋದೆ. ದಿಸ್ ಟೈಮ್ ಇದು ಕಂಪ್ಲೀಟಾಗಿ ರೋಡ್ ಟ್ರಿಪ್ಪು. ನನಗೆ ತುಂಬ ಫೇವ್ರೇಟು ಆಲ್ವೇಸ್ ರೋಡಲ್ಲಿ ಟ್ರಾವೆಲ್ ಮಾಡೋದು, ಬೀಯಿಂಗ್ ಆನ್ ರೋಡ್ ಐ ಲವ್ ದ ಮೋಸ್ಟ್. ಆ್ಯಂಡ್ ಈ ಸಲ ನನ್ನ ಜೊತೆಗೆ ಮುರಳಿ, ಪ್ರದೀಪ್, ನಸ್ರುಲ್ಲಾ, ಶರತ್, ರಂಜಿತ್ ಆ್ಯಂಡ್ ಶಿಲ್ಪ ಇದ್ದಾರೆ ಈ ಟ್ರಿಪ್ಪಲ್ಲಿ. ಅ ಪರ್ಫೆಕ್ಟ್ ಗ್ಯಾಂಗ್, ಪರ್ಫೆಕ್ಟ್ ವೈಬ್ ಆಗಿತ್ತು. ಸಿಟಿ ಲೈಫ್ ಸಮ್ಟೈಮ್ಸ್ ಬ್ಯುಸಿಯಾಗಿರ್ತೀವಿ, ವರ್ಕು, ಸ್ಟ್ರೆಸ್ಸು, ಟ್ರಾಫಿಕ್ಕು ಹೀಗೆಲ್ಲ ಇರುತ್ತೆ. ಬಟ್ ಸಡನ್ನಾಗಿ ಈ ಥರ ಒಂದು ನೇಚರ್ ಟ್ರಿಪ್ ಹೋದಾಗ, ಫ್ರೆಶ್ ಏರ್ ಸಿಕ್ಕಿದಾಗ, ಹಿಲ್ಸ್ ನೋಡಿದಾಗ, ವಿಲೇಜ್ ರೂಟ್ಸಲ್ಲೆಲ್ಲ ಹೋದಾಗ ಮೈಂಡ್ ತುಂಬ ಪೀಸ್ಫುಲ್ಲಾಗಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಟ್ರಿಪ್ಪಲ್ಲಿ ಕೂಡ ಅಷ್ಟೇ, ನಾವು ಹೋಗೋ ಟೈಮಲ್ಲಿ ಕೆಲವೊಂದು ಆಫ್ ರೋಡ್ಸಲ್ಲಿ ಹೋದ್ರಿ, ವಿಲೇಜ್ ರೂಟ್ಸಲ್ಲಿ ಹೋದ್ರಿ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ರೂಟನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ನಾಟ್ ದ ರೆಗ್ಯುಲರ್ ರೂಟ್ ಟು ಗೋವಾ ಫ್ರಮ್ ಬ್ಯಾಂಗ್ಳೂರ್. ದಿಸ್ ಟೈಮ್ ಈ ರೂಟಲ್ಲಿ ನಾವೊಂದು ಅದ್ಭುತವಾದ ಒಂದು ವಾಟರ್ ಫಾಲ್ಸ್ನ ನೋಡಿದ್ವಿ. ಆ್ಯಂಡ್ ಮುರಳಿ, ನಸುಲ್ಲಾ ಎಲ್ಲ ಆಲ್ರೆಡಿ ಇಲ್ಲಿ ಬಂದಿದ್ದರಿಂದ ಅವ್ರು ಕೊಟ್ಟಂಥ ಹೈಪು ಅದೇ ರೀತಿ ಇತ್ತು. ಓವರ್ ನೈಟ್ ಎಲ್ಲ ಡ್ರೈವ್ ಮಾಡಿ ಬೆಳಗ್ಗೆನೆ ಒಂದು 5:30-6 ಗಂಟೆ ಹಂಗೆ ಮಿಸ್ಟು ಮತ್ತು ರೈನು ಇದೆಲ್ಲ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ವಾಟರ್ ಫಾಲ್ಸ್ ಇದೆಲ್ಲ ನೋಡಿಕೊಂಡು ಈ ರೋಡೇ ಈ ಥರ ಇದೆ ಅಂತ ಹೇಳಿದ್ರೆ ಇನ್ನು ವಾಟರ್ ಫಾಲ್ ಹೇಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ವೆಯ್ಟ್ ಮಾಡಿ ಡ್ರೈವ್ ಮಾಡಿದ್ದು ಹೆವಿ ಕ್ಯೂರಿಯಾಸಿಟಿ ಆಗಿತ್ತು. ಆ್ಯಂಡ್ ಇದು ಒನ್ ಆಫ್ ದ ಬೆಸ್ಟ್ ರೋಡ್ ಟ್ರಿಪ್ ಮೆಮೊರಿಯಾಗಿ ಉಳಿತು ನನಗೆ. ಆ್ಯಂಡ್ ಇದಕ್ಕೆಲ್ಲ ಕಾರಣ, ಮತ್ತು ಡು ಯು ನೋ ವಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್? ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಎ ಸ್ಮಾಲ್ ಕ್ವಿಕ್ ಡಿಸಿಷನ್. ನನಗೆ ಇದು ತುಂಬ ಫೀಲ್ ಆಗುತ್ತೆ, ನಿಮ್ಗೆ ಹೇಗೆ ಅನಿಸುತ್ತೆ ಹೇಳಿ. ಸೊ ನಾವು ಆರೋಗ್ಯವಾಗಿರುವಾಗ ನಮ್ಗೆ ಯಾವಾಗ ಟ್ರಾವೆಲ್ ಮಾಡೋಕ್ಕಾಗುತ್ತೆ ಆ್ಯಂಡ್ ವೆನ್ ವಿ ಕ್ಯಾನ್ ಎಂಜಾಯ್ ಲೈಫ್, ವಿ ಶುಡ್ ಡೆಫಿನೆಟ್ಲಿ ಡೂ ಇಟ್. ಸೊ ತುಂಬ ಓವರ್ ಥಿಂಕ್ ಮಾಡೋದು, ಟೂ ಮಚ್ ಆಫ್ ಓವರ್ ಥಿಂಕ್, sometimes life give you a chance, just take it and go. ಸೊ ಆ ಥರ ಹೋದಾಗ ಸಿಗುವಂಥ ಮೂಮೆಂಟ್ಸ್ ಹೇಗಿರುತ್ತೆ? This trip was exactly like that. A sudden call, small decision and amazing experience. ನೀವು ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನೀರನ್ನ ನೋಡ್ತಾ ಇದ್ದಂಗೆ ನನಗೆ ಖುಷಿ ತಡೆಯೋಕ್ಕಾಗಲಿಲ್ಲ. ಆ್ಯಂಡ್ ಓವರ್ ನೈಟ್ ಡ್ರೈವ್ ಮಾಡಿದ್ದು ಮತ್ತು ಕಾರಲ್ಲಿ ಕೂತ್ಕೊಂಡಿದ್ದು ಟಯರ್ಡ್ನೆಸ್ಸು ನನಗೆ ಫಸ್ಟ್ ಥಾಟ್ ಬಂದಿದ್ದು ಅಲ್ಲಿ ಹೋಗಿ ಸ್ನಾನ ಮಾಡಿಬಿಡ್ಬೇಕಂತ. ಆ್ಯಂಡ್ ಸೆಕೆಂಡ್ ಥಾಟೇ ಇಟ್ಕೊಂಡಿಲ್ಲ. ಐ ಡಿಂಟ್ ಓವರ್ ಥಿಂಕ್, ಜಸ್ಟ್ ವೆಂಟ್ ಆನ್
ಆ್ಯಂಡ್ ಒಂದು ಕ್ವಿಕ್ ಬಾತ್ ತೊಗೊಂಡ್ಮೇಲೆ ಎಷ್ಟು ರಿಫ್ರೆಶಿಂಗ್ ಆಗಿತ್ತು ಅಂತ ಹೇಳಿದ್ರೆ, ವಾವ್, ಸ್ಟಿಲ್ ಐ ಕ್ಯಾನ್ ಫೀಲ್ ದ ಫ್ರೆಶ್ನೆಸ್. ದೆನ್ ವಿ ಕಂಟಿನ್ಯೂಡ್ ದ ಜರ್ನಿ ಟು ಗೋವಾ. This was one of the beautiful road trip and best memory of Goa. ನಿಮ್ಮ ಲೈಫಲ್ಲೂ ನಿಮಗೂ ಇದೇ ಥರ ಸ್ನೇಹಿತರಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳಿದ್ರೆ ಒಂದು ಕಾಲ್ ಮಾಡ್ತಾರೆ, ಹೊರಡೋ ಟೈಮಲ್ಲಿ ಕೂಡ ಕಾಲ್ ಮಾಡ್ತಾರೆ ಅಂದರೆ ಯೋಚನೆ ಮಾಡಿಬಿಡಿ. ಸಮ್ಟೈಮ್ಸ್ ಸೇಯಿಂಗ್ ಎಸ್ ವಿಲ್ ಕ್ರಿಯೇಟ್ ಮೋರ್ ಆಪರ್ಚುನಿಟೀಸ್ ಆ್ಯಂಡ್ ವಂಡರ್ಫುಲ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸಸ್ ಇನ್ ಲೈಫ್. ನಿಮಗೆ ಈ ವಿಡಿಯೋಗಳು ಮತ್ತು ಈ ಕಂಟೆಂಟ್ ಎಲ್ಲ ಇಷ್ಟ ಆಗ್ತಿದ್ರೆ ಕಂಟಿನ್ಯೂ ವಾಚಿಂಗ್ ಆ್ಯಂಡ್ ಶೋ ದ ಸಪೋರ್ಟ್ ಇನ್ ಯುವರ್ ಲೈಕ್ಸ್ ಆ್ಯಂಡ್ ಕಮೆಂಟ್. ಮುಂದೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.